ಇನ್ನು ನೀವು ಏನು ಈ ಒಂದು ಗಿಡ ನೋಡ್ತಿದ್ದೀರ ವೀಕ್ಷಕರೇ, ನೀವೆಲ್ಲ ಈ ರೈಸ್ ಬಾತ್ ಅಂತ ರೈಸ್ ಬಾತ್ ಬಿರಿಯಾನಿ ಎಲ್ಲ ಮಾಡಿದಾಗ ಅದರಲ್ಲಿ ಹಾಕಿರ್ತಕ್ಕಂಥ ಏನು ಎಲೆ ಎಲೆ ನೀವು ಇದನ್ನ ದಾಲ್ಚಿನ್ನಿ ಚಕ್ಕೆ ಚಕ್ಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಾಂಬಾರ್ ಪದಾರ್ಥಗಳಲ್ಲಿ ಬಳಸ್ತಕ್ಕಂಥ ಈ ಒಂದು ಮರದಲ್ಲಿ ಎಲೆ ಇರ್ಬೋದು, ಈ ಮರದ ಒಂದು ತೊಗಟೆ ಇರ್ಬೋದು, ಎಲ್ಲವೂ ಸಹ ನಿಮಗೆ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಬಹು ಉಪಯೋಗಿ ಗಿಡ ಅಂತಾನೆ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ಇದು ಆಲ್ ಸ್ಪೈಸ್ ಟ್ರೀ ಅಂತ. ಸೊ ಇದರಲ್ಲಿ ಪ್ರತಿಯೊಂದು ಭಾಗವೂ ಸಹ ಒಂದು ಸಾಂಬಾರ್ ಪದಾರ್ಥದಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಇದು ಬಂದ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ಲಚ್ಚಿ ಸೊಪ್ಪು ಅಂತ ಹೇಳ್ತೀವಿ, ಲಕ್ಕಿ ಗಿಡ ಅಂತ ಹೇಳ್ತೀವಿ. ಸೊ ಇದು ಸಹ ಸ್ವಲ್ಪ ನಾವು ಸುಗಂಧ ರೀತಿಯಲ್ಲಿ ಬಳಸ್ತೀವಿ. ಹಾಗೆ ಇದರಲ್ಲೂ ಸಹ ಹಲವಾರು ರೀತಿಯ ಔಷಧ ಗುಣವೂ ಸಹ ಈ ಒಂದು ಗಿಡದಲ್ಲೇ ಇದೆ ವೀಕ್ಷಕರೇ. ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಸೊ ಕರ್ಪೂರ ತುಳಸಿ ಅಂತ ಅಂದ್ಬಿಟ್ಟು, ಸೊ ಕರ್ಪೂರ ತುಳಸಿಯಲ್ಲೂ ಸಹ ನೀವು ಆ ಒಂದು ಎಲೆಯನ್ನ ನೀವು ಇದು ಮಾಡೋದ್ರಿಂದ ನಿಮಗೆ ಕರ್ಪೂರದ ಒಂದು ಸ್ವಾಭಾವಿಕವಾದಂಥ ಒಂದು ವಾಸನೆ ಬರುತ್ತೆ ವೀಕ್ಷಕರೇ. ಇನ್ನು ಲವಂಗ ತುಳಸಿ ಅಂದ್ರೆ ಈ ಒಂದು ಗಿಡದಲ್ಲಿ ನಿಮಗೆ ಲವಂಗದ ರೀತಿಯ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಇನ್ನು ಮತ್ತೊಂದು ತುಳಸಿಯ ಇದರಲ್ಲಿ ವಿಷ್ಣು ತುಳಸಿ ಅಂತ ಅಂದ್ಬಿಟ್ಟು, ಹೀಗೆ ತುಳಸಿಯಲ್ಲೂ ಸಹ ಹಲವಾರು ರೀತಿಯ ನಾವು ತುಳಸಿಯನ್ನ ನೋಡ್ಬೋದು. ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಬೆಳೆಸ್ತಕ್ಕಂಥ ಕೃಷ್ಣ ತುಳಸಿ, ಸೊ ಹಾಗೆ ಇದು ವಿಷ್ಣು ತುಳಸಿ, ಹೀಗೆ ಹಲವಾರು ರೀತಿಯ ತುಳಸಿಗಳನ್ನ ನಾವು ನೋಡ್ಬೋದು. ಇನ್ನು ನಾ ಹಿಂದೆ ಹೇಳ್ದೆ ನಿಮ್ಗೆ ರೋಸ್ ಮೆರಿ ಅಂತ ಗಿಡ ಇದು. ಸೊ ರೋಸ್ ಮೆರಿ ಗಿಡದಲ್ಲೂ ಸಹ ಒಂದು ಔಷಧಿಯ ಗುಣ ಇದೆ. ಸೊ ಇನ್ನು ಮಿಂಟಲ್ಲೂ ಸಹ ಬೇರೆ ರೀತಿಯ ವೆರೈಟಿ ಇದೆ. ಸೊ ಈ ಒಂದು ವೆರೈಟಿ ಯಾವ್ದಪ್ಪ ಅಂತಂದ್ರೆ ಪೆಪ್ಪರ್ ಮಿಂಟ್, ಅಂದ್ರೆ ಮಿಂಟ್ ಪುದೀನ ಅಂತ ಅಂದ್ಬಿಟ್ಟು. ಇನ್ನು ಈ ಒಂದು ಗಿಡ ಏನಿದೆ ಇದು ಲಾವಂಚ ಅಂತ ಅಂದ್ಬಿಟ್ಟು, ಲಾವಂಚದ ಬೇರಿನಲ್ಲೂ ಸಹ ಹಲವಾರು ಔಷಧಿ ಗುಣ ಇದೆ. ಸೊ ಹೀಗೆ ಹಲವಾರು ರೀತಿಯ ಒಂದು ಔಷಧಿಯ ಗಿಡಗಳನ್ನ ನೀವು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ನೋಡ್ಬೋದು ವೀಕ್ಷಕರೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಂಜೆ ಸಮಯ ಆಯಿತು, ಆದರೂ ಸಹ ಏನು ಕೃಷಿ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿರ್ಬೋದು, ಹಾಗೆ ಅವರ ಒಂದು ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸಹ ಈ ಒಂದು ಕೆಲಸದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಕಾಶಿ ಕಣಗಿಲೆ, ಸಕ್ಕರೆ ಗಿಡ, ನೆಲಬೇವು, ಬ್ರಾಹ್ಮಿ ಗಿಡ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಬ್ರಾಹ್ಮಿ ಅಂತಾನೆ ಹೇಳ್ಬೋದು. ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಒಂದು ಬ್ರಾಹ್ಮಿ ಅಂತ ಹೇಳಿ ಬೇರೆ ಥರದ ಗಿಡಗಳನ್ನ ಕೊಡ್ತಾರೆ. ಇಲ್ಲಿ ಬಂದರೆ ನಿಮಗೆ ಎಲ್ಲ ರೀತಿಯ ಏನು ಒಂದು ಔಷಧಿಯ ಸಸ್ಯಗಳನ್ನ ನೀವು ನೋಡ್ಬೋದು ವೀಕ್ಷಕರೇ. ಇನ್ನು ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಏನಿದೆ, ಮಧುವನ ಅಂತ ಅಂದ್ಬಿಟ್ಟು ಬಿ ಪಾರ್ಕ್, ಅಂದ್ರೆ ಜೇನು ಕೃಷಿ ಮಾಡ್ತಕ್ಕಂಥ ರೈತರಿಗೆ ಈ ಒಂದು ಕಿಯೋಸ್ಕ್ ತುಂಬಾ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಕೃಷಿ ಪೆಟ್ಟಿಗೆಗಳನ್ನ ಇಟ್ಟಿದ್ದಾರೆ. ಜೇನು ಕೃಷಿಯು ಸಹ ನಮ್ಮ ದೇಶದಲ್ಲಿ ಇತ್ತೀಚೆಗೆ ತುಂಬ ಬೇಡಿಕೆ ಉಳ್ಳಂಥದ್ದು, ಹಾಗೆ ತುಂಬ ಚಿರಪರಿಚಿತ ಆಗ್ತಕ್ಕಂಥ ಒಂದು ಬೆಳೆ ಅಂತಲೇ ಹೇಳ್ಬೋದು. ಇನ್ನು ಜೇನು ಕೃಷಿಗೆ ಪೂರಕವಾಗಿ ಒಂದು ಹೂವಿನ ಬೆಳೆಗಳನ್ನು ಸಹ ಇಲ್ಲಿ ಬೆಳೆದಿದ್ದಾರೆ. ಅದು ಕೇಶವರ್ಧಿನಿ ಗಿಡ ಅಂತಂದ್ಬಿಟ್ಟು, ಸೊ ಡೈಸಿ ಗಿಡ ನೀವೆಲ್ಲ ನೋಡಿರ್ಬೋದು. ಸೊ ಇದನ್ನು ಸಹ ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ಬೆಳೆದಿದ್ದಾರೆ ವೀಕ್ಷಕರೇ. ಇನ್ನು ಈ ಕಡೆ ಹುಚ್ಚೆಳ್ಳಲು ಸಹ ಹಲವಾರು ರೀತಿಯ ಹೂಗಳು ಬಿಡೋದ್ರಿಂದ ಅದು ಜೇನು ಕೃಷಿಗೆ ಒಂದು ಹೇಳಿ ಮಾಡಿಸಿದ್ದು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಜೇನು ಯಾವ ರೀತಿ ಕಲೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ನೀವು ನೋಡ್ಬೋದು. ಹೀಗೆ ಹಲವಾರು ರೀತಿಯ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನೀವು ಈ ಒಂದು ಕೃಷಿ ಮೇಳದಲ್ಲಿ ಪಡ್ಕೊಳ್ಬೋದು ವೀಕ್ಷಕರೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜೇನುನೊಣಗಳಲ್ಲಿ ಇರ್ತಕ್ಕಂಥ ಏನು ಜಾತಿ ಇರ್ಬೋದು, ಸೊ ಎಲ್ಲವನ್ನೂ ಸಹ ಈ ಒಂದು ಕೃಷಿ ಮೇಳದಲ್ಲಿ ನಿಮಗೆ ತಿಳಿಸ್ತಾರೆ. ಸೊ ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಇದು ಇದು ಜೇನು ಪೆಟ್ಟಿಗೆ. ಸೊ ಈ ಒಂದು ಜೇನು ಪೆಟ್ಟಿಗೆಯಲ್ಲಿ ನೀವು ಜೇನನ್ನು ಸಾಕ್ಬೋದು. ಒಂದು ರಾಣಿ ಜೇನು ಇರುತ್ತೆ, ಹಾಗೆ ರಾಣಿ ಜೇನನ್ನು ನೋಡ್ಕೊಳ್ಳಿಕ್ಕೆ ಹಲವಾರು ಕೆಲಸಗಾರರ ಜೇನುಗಳಿರುತ್ತೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಕಾಫಿ ಗಿಡ, ಸೊ ಇದೆ ಕಾಫಿ ಬೀಜ. ಸೊ ಈ ರೀತಿ ಹಲವಾರು ಮಾಹಿತಿಗಳನ್ನು ನೀವು ಈ ಒಂದು ಕೃಷಿ ಮೇಳಕ್ಕೆ ಬಂದರೆ ನೀವು ಪಡ್ಕೊಳ್ಬೋದು. ನಮ್ಮ ಹಿಂದೆ ಬಿದಿರು ಕೂಡ ಇದೆ. ಸೊ ಬಿದಿರಲ್ಲೂ ಸಹ ಒಂದು
ಬಿದ್ರನ್ನು ಸಹ ಒಂದಷ್ಟು ಜನ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆದು ಅದರಲ್ಲೂ ಸಹ ಒಂದು ಲಾಭವನ್ನು ಗಳಿಸ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯನಿದೆ ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ಬಹಳ ಜನಪ್ರಿಯವಾದಂಥ ಹಣ್ಣಿನ ಬೆಳೆ. ಎಲ್ಲರೂ ಕೂಡ ಡ್ರ್ಯಾಗನ್ ಫ್ರೂಟ್ ಹಾಕೊಳ್ಳೋದ್ರಿಂದ ಒಂದಷ್ಟು ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಬೆಳೆನ ಬೆಳಿಬೇಕು ಅಂತಂದರೆ ಖಂಡಿತ ನೀವು ಒಂದು ಕೃಷಿ ನಿರ್ದೇಶಕರ ಒಂದು ತಜ್ಞರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ನೀವು ಮಾಡಿ ಅಂತ ಹೇಳ್ತೀನಿ. ಇನ್ನು ಜೇನಲ್ಲೂ ಸಹ ಹಲವಾರು ರೀತಿಯ ಜೇನುಗಳಿವೆ. ಅದು ತುಳುವೆ ಜೇನು ಇರ್ಬೋದು, ಕೋಲ್ ಜೇನು ಇರ್ಬೋದು, ನಸುರು ಜೇನು ಇರ್ಬೋದು, ಯುರೋಪಿಯನ್ ಜೇನು, ಈ ರೀತಿ ಹಲವಾರು ರೀತಿಯ ಒಂದು ಜೇನುಗಳ ಒಂದು ಬಗ್ಗೆ ಮಾಹಿತಿಯನ್ನು ನೀವು ಈ ಒಂದು ಕೃಷಿ ಮೇಳದಲ್ಲಿ ಪಡ್ಕೋಬೋದು. ಸೊ ಜೇನಿಗೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಮಾಹಿತಿಗಳನ್ನು ನೀವು ಈ ಒಂದು ಇದರಲ್ಲಿ ಪಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ಸದ್ಯಕ್ಕೆ ನಾನು ವಿಡಿಯೋನ ಮುಂದುವರಿಸ್ತಾ ಹೋಗ್ತೀನಿ. ಇನ್ನು ಈ ಒಂದು ಕೃಷಿ ಮೇಳಕ್ಕೆ ಬರ್ತಕ್ಕಂಥ ಹಲವಾರು ರೈತರಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ನರ್ಸರಿಗಳಿಂದ ವಿವಿಧ ರೀತಿಯ ಹಣ್ಣಿನ ಗಿಡಗಳಿರ್ಬೋದು, ಹಾಗೆ ಅಲಂಕಾರಿಕ ಗಿಡಗಳಿಂದ ಇರ್ಬೋದು, ಸೊ ಎಲ್ಲವನ್ನು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ಕೃಷಿ ಮೇಳದಲ್ಲಿ ನೀವೇನಾದ್ರೂ ಹಣ್ಣಿನ ಗಿಡಗಳಂದರೆ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನ ನೀವು ತಗೋಬೇಕು ಅಂತಂದರೆ ಖಂಡಿತ ನೀವು ಈ ಒಂದು ಕಿಯೋಸ್ಕ್ ಏನಿರುತ್ತೆ ಅಲ್ಲಿ ಬರಬೇಕಾಗುತ್ತೆ. ವಿದೇಶಿಯ ಹಣ್ಣಿನ ತಳಿಗಳಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಮಿಜಾಕಿ ಮ್ಯಾಂಗೋ ಅಂತಂದ್ಬಿಟ್ಟು. ಸೊ ಈ ಒಂದು ಮ್ಯಾಂಗೋ ಅಂದರೆ ಮಾವಿನ ತಳಿ ಇರ್ಬೋದು. ಕೀನೋ ಆರೆಂಜ್ ಅಂದರೆ ಸಣ್ಣದಾಗಿ ಬಿಡ್ತಕ್ಕಂಥ ಒಂದು ಕಿತ್ತಳೆ ಹಣ್ಣು ಇರ್ಬೋದು. ಆ್ಯಪಲ್, ನಮ್ಮ ಕಡೆ ಎಲ್ಲ ಆ್ಯಪಲ್ ಎಲ್ಲ ಬಿಡೋದೇ ಇಲ್ಲ. ಸೊ ಇಲ್ಲಿ ಹೆಂಗೆ ಬಿಡುತ್ತೆ ಅಂತ ನೀವು ಕೇಳ್ಬೋದು. ಸೊ ಆ್ಯಪಲ್ ಗಿಡವೂ ಸಹ ಇಲ್ಲಿ ಇದೆ, ಆದರೆ ಇದು ಆ್ಯಪಲ್ ಗಿಡ ಅಲ್ಲ, ಮಾವಿನ ಗಿಡ. ಸೊ ಆ್ಯಪಲ್ ಗಿಡ ಇಲ್ಲೆಲ್ಲೋ ಇದೆ, ಹುಡುಕ್ಬಿಟ್ಟು ನಾನು ಹೇಳ್ತೀನಿ. ಹೀಗೆ ಹಲವಾರು ರೀತಿಯ ಒಂದು ನಿಮಗೆ ಹಣ್ಣಿನ ಗಿಡಗಳನ್ನು ನೀವು ಈ ಒಂದು ಜಾಗದಲ್ಲಿ ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಿಂಬೆಹಣ್ಣಿನ ಗಿಡ. ಸೊ ಈ ನಿಂಬೆಹಣ್ಣಲ್ಲೂ ಕೂಡ ಹಲವಾರು ರೀತಿಯ ವೆರೈಟಿ ಇದೆ. ಇಲ್ಲ ನಿಂಬೆಹಣ್ಣಲ್ಲ, ಇದು ಸ್ಟ್ರಾಬೆರಿ ಗೋವಾ ಅಂತಂದ್ಬಿಟ್ಟು. ಸೊ ಈ ರೀತಿ ಹಲವಾರು ರೀತಿಯ ಹಣ್ಣಿನ ಗಿಡಗಳನ್ನು ನೀವು ನೋಡ್ಬೋದು. ಸಪೋಟೊ ಗಿಡ ಇರ್ಬೋದು, ಸೊ ಆಲಿವ್ ಗಿಡ ಇರ್ಬೋದು. ಹೀಗೆ ಹಲವಾರು ರೀತಿಯ ಗಿಡಗಳನ್ನು, ಅಲಂಕಾರಿಕ ಗಿಡ ಇರ್ಬೋದು, ಹೂವಿನ ಗಿಡ ಇರ್ಬೋದು, ಎಲ್ಲವನ್ನೂ ಕೂಡ ನೀವು ಈ ಒಂದು ಮೇಳದಲ್ಲಿ ಪಡ್ಕೋಬೋದು. 150 ವೆರೈಟಿ ಸಿಗುತ್ತೆ. ಮೇನ್ ನಮ್ಮ ಹತ್ರ ಆಪಲ್ ಪ್ಲಾಂಟು, ಪೀಚು, ಪ್ಲಮ್ಮು, ವಾಲ್ನಟ್ಟು, ಆಲ್ಮಂಡು, ನಿಮ್ಗೆ ಎಲ್ಲ ಪಿಸ್ತಾ ಗಿಡ, ಎಲ್ಲ ಗಿಡ ನಮ್ಮ ಹತ್ರ ಕಾಶ್ಮೀರದ ಸಿಗುತ್ತೆ. ಈ ಸರಿ ನಾನು 20,000 ಗಿಡ ಹೆಚ್ಚು ಕಡಿಮೆ ನಾನು ಆಪಲ್ ಪ್ಲಾಂಟ್ಸ್ ಕೊಟ್ಟಿದ್ದೀನಿ. ಕಾಶ್ಮೀರಿಂದ ಒಬ್ಬರಿಗೆ ಕರೆದು ಅಲ್ಲಿಂದ ರೈತರಿಗೆ ಕರೆಬಿಟ್ಟು 4 ತೋಟಗಳಲ್ಲಿ ನಾನು ಇದನ್ನು ಮಾಡಿಸಿದ್ದೀನಿ. ಏನಂದರೆ ಪ್ರೂನಿಂಗ್ ಮಾಡಿಸೋದು ಹೆಂಗೆ, ಇದ್ರ ಬಗ್ಗೆ ಹೆಂಗೆ ಬೆಳೆ ತಗೋಬೇಕು, ಏನು ವಸ್ತು ಬೇಕು, ಇದ್ರ ಬಗ್ಗೆ ಇದನ್ನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇದು ಇವತ್ತಿಂದ ನಾಳೆಯಿಂದ ಕೃಷಿ ಮೇಳ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಇದು ಮಾಡಿದ್ದೀವಿ. ಯಾರಿಗಾನ ಬೇಕಾದರೆ ಬಂದು ಇಲ್ಲಿ ಗಿಡ ಬೇಕಾದ್ರೆ ಇಲ್ಲಿ ಸೇಲ್ಸ್ ಇರ್ತದೆ, ಮತ್ತೆ ಇಲ್ಲೂ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಮ ನರ್ಸರಿಗೇನು ಬರ್ಬೋದು. ತುಂಬ ವೆರೈಟೀಸ್ ನಮ್ಮ ಹತ್ರ ಎಕ್ಸಾಟಿಕ್ ಫ್ರೂಟ್ ಇರ್ತದೆ. ಮ್ಯಾಂಗೋ ಅಲ್ಲಿ ಇಂಪೋರ್ಟೆಡ್ ವೆರೈಟೀಸ್ ನಮ್ಮ ಹತ್ರ 10 ರಿಂದ 12 ವೆರೈಟಿ ಇಂಪೋರ್ಟೆಡ್ ಸಿಗುತ್ತೆ. ಮಿಯಾಜಾಕಿ ಇಲ್ಲ 500 ರಿಂದ 15,000 ರೂಪಾಯಿ ತನಕ ಅದು ನಮ್ಮ ಹತ್ರ ಪ್ಲಾಂಟ್ ಇದೆ. ಮಿಯಾಜಾಕಿ ಅದೇ ನಿಮ್ಮ ಜಪಾನ್ದು ಗೊತ್ತಲ್ಲ, ಅದು ಈಗ ಹೊಸದು ಇನ್ನೊಂದು ರೆಡ್ ಗೋವಾ ಬಂದಿದೆ, ಅದಕ್ಕೆ ಬ್ಲ್ಯಾಂಕ್ ಗೋವಾ ಅಂತೇಳಿ ಕರೀತಾರೆ. ಅದು ಇಲ್ಲಿ ಕರೀತಾ ಇರೋದು. ಬಟ್ ಸೀಡ್ಲೆಸ್, ಆಚೆ ಕಡೆ ರೆಡ್, ಒಳಗಡೆ ರೆಡ್ ಬರ್ತದೆ. ಇದ್ರ ಹೆಸರು ಡೇಂಗ್ ಅಥವಾ ಗೋವಾ ಅಂತ, ಥೈಲ್ಯಾಂಡ್ ವೆರೈಟಿ ಇದು. ಇಲ್ಲಿ ಬ್ಲ್ಯಾಕ್ ಗೋವಾ ಅಂತೇಳಿ ಕರೀತಾರೆ. ಈ ವೆರೈಟೀಸು ನಮ್ಮ ಹತ್ರ ಅವೈಲೇಬಲ್ ಹೊಸ ವೆರೈಟೀಸ್ ಅಲ್ಲಿ ಇದೆ. ಮತ್ತೆ ಲಾಂಗನ್ನಲ್ಲಿ ಕಮರ್ಷಿಯಲ್ ವೆರೈಟಿ ಬಂದು ನ್ಯೂ ಕ್ರಿಸ್ಟಲ್ ವೆರೈಟಿ. ಇದು ಯಾರನ್ನ ಬೇಕಾದ್ರೆ ಹಾಕ್ಬೋದು. ನಾನು ರಾಮನಗರ್ಗೆ 100 ಪ್ಲಾಂಟ್ಸ್ ಕೊಟ್ಟಿದ್ದೀನಿ. ಇದು ಕಮರ್ಷಿಯಲ್ ವೆರೈಟಿ. ಬೇರೆ ಯೂಟ್ಯೂಬಲ್ಲಿ ಎಲ್ಲ ಚೆಕಪ್ ಮಾಡಿ. ಥೈಲ್ಯಾಂಡಲ್ಲಿ ಇದು ಬಂದು ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದಾರೆ. ಹೆವಿ ಗೊಂಚಲು ಬರ್ತದೆ. ಇದು ನಾನು ಭಾಳಷ್ಟು ಜನರಿಗೆ ಕೊಡ್ತಾ ಇದ್ದೀನಿ. ಈ ಥರ ಲಾಂಗನಲ್ಲಿ ನಮ್ಮ ಹತ್ರ 7-8 ವೆರೈಟಿ ಇದೆ. ಮತ್ತು ಮೋಸಂಬಿ ಮಾಲ್ಟಾ, ಸ್ವೀಟ್ ಮಾಲ್ಟಾ, ಆಲ್ಪೆ ಮಾಲ್ಟಾ, ಇದು ರಾಂಬುಟಾನಲ್ಲಿ ನೋಡಿ ಬೇಕಾದಷ್ಟು ಇದೆ. ನಮ್ಮ ಹತ್ರ ಹೋಮ್ ಗ್ರೋನ್ ಅವ್ರದ್ದು ಎಲ್ಲ ಪ್ಲಾಂಟು ನಮ್ಮ ಹತ್ರ ಸಿಗುತ್ತೆ. ಕಾಂಜೇರಿಪಳ್ಳಿಯಲ್ಲಿ ಹೋಮ್ ಗ್ರೋನ್ ನರ್ಸರಿ ಇದೆ, ಅದ್ರದ್ದು ಎಲ್ಲ ಪ್ಲಾಂಟು ಸಿಗುತ್ತೆ. ಯಾಕಂದ್ರೆ ಬೇಕಾದವರು ಬಂದು 4 ದಿವಸ ನಾವು ಇಲ್ಲಿರ್ತೀವಿ, ಇಲ್ಲಿ ಬಂದು ಇದು ಮಾಡ್ಬೋದು. ನರ್ಸರಿ ಬಂದು ದೇವನಹಳ್ಳಿ, ಬೆಂಗಳೂರು ನರ್ಸರಿ ದೇವನಹಳ್ಳಿ ಹಾಕಿದ್ರೆ ನಿಮಗೆ ನಮ್ಮ ನರ್ಸರಿ ಬರ್ತದೆ. ನನ್ನ ನಂಬರ್ ಬಂದು 9844174173. ಯಾರಿಗಾನ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಲೊಕೇಶನ್ನು ಬರ್ತದೆ, ಆರಾಮಾಗಿ ಲೊಕೇಶನ್ ತೊಗೊಂಡು ಬರ್ಬೋದು. ಎಲ್ಲರಿಗೂ ನಮಸ್ಕಾರ. ಬನ್ನಿ ಬ್ರೋಗಳು. ಇನ್ನು ಈ ಒಂದು ಏನು ಕಿಯೋಸ್ಕಲ್ಲಿ ನಿಮಗೆ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳನ್ನು ನೀವು ನೋಡ್ಬೋದು. ಸೊ ಈ ಒಂದು ಗಿಡ ಏನಿದೆ ಜರ್ಬೆರಾ ಅಂತ ಅಂದ್ಬಿಟ್ಟು. ಸೊ ಜರ್ಬೆರಾ ಇರ್ಬೋದು, ಹಾಗೆ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳು ನಿಮಗೆ ನಿಮ್ಮ ಮನೆಗೆ ಇರ್ಬೋದು, ನಿಮ್ಮ ತೋಟಕ್ಕೆ ಇರ್ಬೋದು. ಅಲಂಕಾರಿಕ ಗಿಡಗಳನ್ನು ಈ ಒಂದು ಕೃಷಿ ಮೇಳದಲ್ಲಿ ನೀವು ಪಡ್ಕೋಬೋದು ವೀಕ್ಷಕರೇ. ಸೊ ಅವರ ಒಂದು ನಂಬರು ಕೂಡ ನಾವು ಹಿಂದೆ ಮಾತಾಡ್ಸಿದ್ದೇವೆ. ಅವರ ಒಂದು ನಂಬರು ಕೂಡ ನಿಮಗೆ ಗೊತ್ತಾಗಿದ್ರೆ ಖಂಡಿತ ನೀವು ಫೋನ್ ಮಾಡಿಕೊಂಡು ಗಿಡಗಳನ್ನು
ತೆಗೆದುಕೊಳ್ಬೋದು. ಇವು ಕೂಡ ತಳಿರು ತೋರಣಗಳಿಂದ ಈ ಒಂದು ಕೃಷಿ ಮೇಳವನ್ನ ಅದ್ಭುತವಾಗಿ ಅಲಂಕಾರವನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಲೈಟಿಂಗ್ಸ್ ಹಾಕಿಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ರೈಟ್ ಸೈಡ್ಗೆ ಏನು ತಾತ್ಕಾಲಿಕವಾಗಿ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ರೈತರಿಗೋಸ್ಕರ ಮಾಡಿದ್ದಾರೆ. ಸೊ ಬರ್ತಕ್ಕಂಥ ರೈತ ಮಹಿಳೆಯರು ಇರ್ಬೋದು, ಪುರುಷ ರೈತರೇ ಇರ್ಬೋದು, ಎಲ್ರಿಗೂ ಸಹ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇನ್ನು ನೀವು ಈ ಕಡೆ ಬಂದರೆ ನಿಮಗೆ ಕೃಷಿ ಪ್ರಾತ್ಯಕ್ಷಿತೆ ಮಾಡಿರ್ತಕ್ಕಂಥ ಒಂದು ಏನು ಗ್ರೀನ್ ಶೆಡ್ಗಳಿರ್ಬೋದು, ಅಂದರೆ ಹಸಿರು ಮನೆ ಇರ್ಬೋದು. ಸೊ ಎಲ್ಲವೂ ಕೂಡ ಈ ಒಂದು ಜಾಗದಲ್ಲಿ ನೀವು ಏನು ಗೇಟ್ ಇದೆ, ಆ ಒಂದು ಗೇಟ್ನ ಬಳಿ ನೀವು ಬಂದರೆ ಖಂಡಿತ ನೀವು ಅಲ್ಲಿಂದ ನೇರವಾಗಿ ನೀವು ಆ ಒಂದು ವೆಹಿಕಲ್ಸ್ ಸಿಗುತ್ತೆ. ಸೊ ವೆಹಿಕಲ್ಸ್ ಮುಖಾಂತರ ನೀವು ಕೃಷಿ ಮೇಳ ನಡೀತಕ್ಕಂಥ ಒಂದು ಜಾಗಕ್ಕೆ ನೀವು ಬರ್ಬೋದು ವೀಕ್ಷಕರೇ. ಸೊ ಎಲ್ಲ ರೀತಿಯ ವ್ಯವಸ್ಥೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ಹಾಗೆ ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ಹಾಗೆ ನಮ್ಮ ಆರಕ್ಷಕರು ಇರ್ಬೋದು, ಎಲ್ಲರೂ ಸೇರಿ ಈ ಒಂದು ಕೃಷಿ ಮೇಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ವೀಕ್ಷಕರೇ. ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಒಳಗಡೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ತಾರೆ. ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಎಲ್ಲ 4 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೀತಾ ಇದೆ. ಸೊ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಈ ಒಂದು ಕೃಷಿ ಮೇಳದಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ.